ಇದಕ್ಕೊಂದೇ ಇದು ಉಪಾಯ. ಅಂದ್ರೆ ಕೊರಳಿಗೆ ತಾಳಿ ಕಟ್ಟಿದವನು ಜೀವತೆ ಇರುವಾಗಲೇ ಇನ್ನೊಬ್ಬ ಪರಪುರುಷನು ಕೂಡ ಸಂಪರ್ಕ ಹೊಂದಿ ನಲಿಯುತ್ತಾ ನಡೆದ್ರೆ ಈ ಮೂಢ ಸಮಾಜ ಸೂಳು ಎಂದು ಕೈ ಮಾಡಿ ಕರೆಯುತ್ತೆ. ಸಮಾಜ ಕವಿತಾ, ಈ ನಿನ್ನ ಸಮಾಜ ಹೇಗಿದೆ ಗೊತ್ತಾ? ನಂಬಿದ ಪತಿ ಪಕ್ಕದಲ್ಲಿದ್ದರೂ ಪರಪುರುಷನ ತೋಳ ತಕ್ಕಿಯಲ್ಲಿ ದಿನ ರಾತ್ರಿ ಶರಗಾಸುವ ಸೂಳೆಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಇನ್ನು ಈ ಸಮಾಜದ ಕಣ್ಣಿಗೆ ಮಣ್ಣೆರಚಿ ಘರತಿ ಎಂಬ ಸೋಗು ಹಾಕಿ ಪರಪುರುಷನ ಕಾಮಕ್ಕಾಗಿ ಚಟ ತೀರಿಸಿಕೊಳ್ಳುವ ಸೂಳೆಯರಷ್ಟಿಲ್ಲ ಈ ನಿನ್ನ ಘರತಿನ ಸಮಾಜದಲ್ಲಿ. ಇನ್ನು ಹೆಣ್ಣಿಗೆ ಘರತಿಗೆ ಮಕ್ಕಳಿಗೆ ಇಲ್ಲದಿದ್ದಾಗ ಅಣಕಿಸಿ ನಗುತ್ತದೆ ಈ ಸಮಾಜ. ಆದರೆ ಘರತಿ ಎಂಬ ಸೋಗು ಹಾಕಿ ಪರಪುರುಷನ ಸ್ನೇಹ ಪಡೆದು ಆದರದ ಪಿಂಡಕ್ಕೆ ಜನ್ಮ ನೀಡಿದರೆ ಅದೇ ಪತಿ ತನ್ನ ಕಂದಮನೆಂದು ಅಪ್ಪಿ ಮುದ್ದಾಡುತ್ತಾನೆ. ಅದೇ ಬೇರೆಯವರಿಗೆ ಹುಟ್ಟಿದೆ ಅಂತ ಗೊತ್ತಾದ್ರೆ ಕತ್ತಲ್ಲಿರೋ ತಾಳಿ ಕಟ್ಕೊಂಡು ಮನೆಯಿಂದ ಹೊರ ಹಾಕ್ತಾನೆ. ಆ ವಿವೇಕಿಗೇನು ಗೊತ್ತು? ನೋಡು ಸವಿತಾ, ಈ ಪಂಜೆ ಎಂಬ ಪದವನ್ನು ಅಳಕಿಸಿ ನೀನೊಬ್ಬ ಮಗುವಿಗೆ ಹೆತ್ತಮ್ಮನಾದರೆ ನನ್ನ ಬಾಳಲ್ಲಿ ಆಶಾ ಜ್ಯೋತಿ ನೀನಾಗಬೇಕು. ವಿಚಾರ ಮಾಡು. ಕನ್ವರ್ಲಾಲ್, ನೀವು ರುದ್ರೇಗೌಡರ ಅಳಿಯರೆಂದ ಮೇಲೆ ವಿಚಾರ ಮಾಡೋದ್ರಲ್ಲಿ ಏನಿದೆ? ನಿಮ್ಮ ಮಾತು ವೇದವಾಕ್ಯವೆಂದು ತಿಳಿದು ಇನ್ಮುಂದೆ ಈ ಕವಿತಾ ನಿಮ್ಮ ಪಾದ ಈ ಪಂಜರದ ಗಿಳಿಗೆ ಸ್ವತಂತ್ರ ಸ್ಥಾನ ಸಿಕ್ಕಿತು. ಓ, ಪಂಜರದ ಗಿಳಿ. ಪಂಜರದಿಂದ ಗಿಣಿ ಹೊರ ಬಂದು ಈ ಕನ್ವರ್ಲಾಲ್ ಕಟ್ಟಿದ ಸ್ನೇಹವೆಂಬ ಗೂಡನ್ನು ಸೇರಲೇಬೇಕು. ಕವಿತಾ, ನಾ ಹೇಳಿದಂತೆ ಕೇಳಿದೆವು. ಆ ರಮೇಶನ ಬಾಳಲ್ಲಿ ಹಾಲಿನಂತರ ಸಂಸಾರದಲ್ಲಿ ಕೋಲಾಹಲದ ರಣಕಹಳಿಯಾಗಿ ಅಣ್ಣ ತಮ್ಮಂದಿರ ಸಹೋದರತ್ವಕ್ಕೆ ಬೆಂಕಿ ಕಿಡಿಯಿಟ್ಟು ಮದುವೆ ಮನೆಯಿಂದ ತಾಳಿ ಕಟ್ಟಿಸಿಕೊಂಡು ಬರುವ ಸಾಧ್ಯ ಮನೆಯ ಪಾಲಿಗೆ ವಿಷಜಂತಿ ನನಗೆ ಮೋಸ ಮಾಡಿದ ಆ ನಯ್ಯ ವಂಚಕರಿಗೆ ಸೇಡು ತೀರಿಸಿಕೊಳ್ಳೋ ದುರಂತ ನಾಯಕ ನೀನಾಗಬೇಕು. ನಿಮ್ಮ ಮಾತಿನಂತೆ ವರ್ತಿಸಿ ಆ ರಮೇಶನ ಮನೆತನಕ್ಕೆ ಸೇಡು ತೀರಿಸಿಕೊಳ್ಳೋ ವಿಷ ನಾಗಿನಿ ನಾನಾಗುವೆ. ಓ ಮೈ ಸ್ವೀಟ್ ಹಾರ್ಟ್, ಹೀಗೆ ಮಾತಲ್ಲಿ ಮನೆ ಕಟ್ತೀಯಾ ಇಲ್ಲ ಈ ನಿನ್ನ ಸಿರಿ ಸೌಂದರ್ಯದ ಸುಖವನ್ನು ಕೊಟ್ಟು ರೆಂಬೆ ಕೊಂಬೆಗಳನ್ನು ತರಳಿ ನಿಂತ ನಿನ್ನ ತುಟಿಗೆ ಸಿಹಿಯನ್ನು ಮುತ್ತು ಕೊಟ್ಟುತ್ತಾ ಬಳಕೆ ಹೆಜ್ಜೆ ಹಾಕುತ್ತಾ ಈ ರುದ್ರನಾಗನೊಂದಿಗೆ ಹೆಜ್ಜೆ ಹಾಕಿ ಕುಣಿಯೋ. ಕವಿ ಕಾಳಿದಾಸ ಓ ಶಾಕುಂತಲೆ, ಓ ಶಾಕುಂತಲೆ, ಓ ಶಾಕುಂತಲೆ.
ಕವಿಗಾಲಿಕ